ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಕಾಶ್ಮೀರ ಪಹಲ್ಗಾಮ್ ಉಗ್ರ ದಾಳಿ ನಂತರದ ಬೆಳವಣಿಗೆಯ ಪುಟ್ಟ ಮಾಹಿತಿ ಕೊಟ್ಟುಬಿಡ್ತೇನೆ. ಸೇನೆ ತ್ರಿನೇತ್ರ ಸ್ಪೆಷಲ್ ಫೋರ್ಸ್ ರಚಿಸಿ ಉಗ್ರರ ಬೇಟೆ, ಅಡಗುದಾಣ ಪತ್ತೆ ಮಾಡಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶ ಪಡೆದರೆ ಉಗ್ರರಿಗೆ ಸಪೋರ್ಟ್ ಮಾಡಿದ್ರಲ್ಲ ನಮಕ್ ಹರಾಮ್ಗಳ ಮನೆ ಉಡಿಸು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ 15 ರಾಷ್ಟ್ರಗಳ ಸಮಿತಿ ಭಯೋತ್ಪಾದಕ ದಾಳಿ ಖಂಡಿಸಿ ಪತ್ರಿಕಾ ಹೇಳಿಕೆ ಬಿಡುಗಡೆ. ಹಾಗಾದರೆ ಪಾಪರ್ ಪಾಕಿ ಒಂಟಿಯ? ಖಂಡಿತ ಅಲ್ಲ. ನವರಂಗಿ ಚೀನಾ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆಗೆ ನಿಂತರೆ ಸದಾ ಕಾಶ್ಮೀರ ವಿಷಯದಲ್ಲಿ ನಂದೆಲ್ಲಿರಲಿ ಅಂತ ಮೂಗು ತೋರಿಸುವ ಟರ್ಕಿ ಪಾಕ್ ಬಾಯಿ. ಮತ್ತೊಂದು ಅದು ಭಿಕಾರಿ ಬಾಂಗ್ಲಾ. ಹಾಗಂತ ಭಾರತ ಬೇರೆ ದೇಶದ ಮೇಲೆ ಡಿಪೆಂಡ್ ಅಂತಲ್ಲ. ಸಾಬ್ರ ಬಿಟ್ಕೊಡೋದ? ಅವರೇನು ಹಿಂದೂಗಳ? ಭಾರತ ದೇಶಗಳಿಂದ ಶತ್ರು ಜೊತೆ ಹೇಗಬೇಕು, ಪಹಲ್ಗಾಮ್ ದಾಳಿ ಪ್ರತೀಕಾರನೂ ತಗೋಬೇಕು. ಎಂಥ ಸಂದಿಗ್ಧ ಅಲ್ವಾ? ಅದೇ ರೀ, ಯಾರೋ ಒಬ್ಬ ಆರ್ಡಿನರಿ ಮನುಷ್ಯ ಪ್ರತಿಕ್ರಿಯೆ ಕೊಡೋಕ್ಕೂ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿ ಪ್ರತಿಕ್ರಿಯೆ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ರೀ. CM ಸಿದ್ದರಾಮಯ್ಯ ಶಾಂತಿ ಹೇಳಿಕೆ ಕೊಟ್ಟು ನೋಡಿ. ಪಾಕ್ ಮಾಧ್ಯಮ ಪಾಕ್ ಬೆಂಬಲಿಸೋರು ಭಾರತದಲ್ಲೂ ಇದ್ದಾರೆ ಅಂತ ಹಿಗ್ಗಿ ಹೀರೆಕಾಯಿ ಸಿದ್ದು ಹೀರೋ ಭಾರತದ ಮಾನ ಪಾಕಲ್ಲಿ ಹರಾಜು. ಇನ್ನು ಕೆಲ ಕಾಂಗ್ರೆಸ್ ಲೀಡರ್ ಕಂಟ್ರೋಲಿಲ್ಲದ ನಾಲಿಗೆ ಹರಿಬಿಡ್ತಿದ್ದಾರೆ. ಅವರಿಗಿಂತ ಅಂತರಾತ್ಮದಲ್ಲಿ ಏನಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಬಹಿರಂಗವಾಗಿ ಓವೈಸಿಯೇ ವಾಸಿ. ಶ್ರೀನಗರದಲ್ಲಿ ಆಕಸ್ಮಿಕ ಪಾಕ್ ಗಡಿ ದಾಟಿ ಪ್ರವೇಶಿಸಿದ ಭಾರತದ ಸೈನಿಕ PK ಶಾ ಬಿಡುಗಡೆಗೆ ನಡೆದ ಧ್ವಜ ಸಭೆ ವಿಫಲವಾಗಿದೆ. ಪಾಕ್ ಭಾರತೀಯ ಸೈನಿಕನ ಗುರಾಣಿ ಹಾಗೆ ಮುಂದಿಟ್ಕೊಂಡು ಆಟ ಆಡ್ತಿದೆಯಾ, ಅಥವಾ ಹಿಂದೆ ಅಭಿನಂದನ್ ಬಿಡುಗಡೆ ಅವಮಾನಕ್ಕೆ ರಿವೆಂಜ? ಗೊತ್ತಿಲ್ಲ. ಭಾರತ ಕೇಳಿದ ಕೂಡಲೇ ಸೈನಿಕರ ಬಿಟ್ಟರೆ ಅವಮಾನ ಅಂತ ಮೂಗು ಉಳಿಸಿಕೊಳ್ಳೋದಕ್ಕೆ ನಾಟಕ ಆಡ್ತಿದೆಯಾ? ಗೆಳೆಯರೇ, ಉಗ್ರ ದಾಳಿ ನಂತರ ಏನಾಗ್ತಾ ಇದೆ ನೋಡೋಣ ಬನ್ನಿ. ಆದರೆ ಪಾಕ್ ವಿರುದ್ಧ POK ಅಸಮಾಧಾನ, ಬಲೂಚಿಸ್ತಾನ ರೈಲ್ ಹೈಜಾಕು, ಸೈನಿಕ ನೆಲೆ ಮೇಲೆ ದಾಳಿ, ಬಾಂಬ್ ಸ್ಫೋಟ, ದಿನ ಪಟಾಕಿ ಆವಾಜು. ಪಾಕಿಸ್ತಾನದಲ್ಲೂ ಪ್ರತಿಭಟನೆ ಶುರು ಹಚ್ಚಿಕೊಂಡಿದ್ದಾರೆ. ಇನ್ನು ಜೇಲಂ ನದಿ ನೀರು ಹರಿಯಿತು ನೋಡಿ, ಪಾಕಲ್ಲಿ ಜಲಬಾಂಬು. ಇದೆಲ್ಲದರ ನಡುವೆ ಇತಿಹಾಸ ಹಾಗೂ ಭಾರತದ ಭೌಗೋಳಿಕ ಅರಿವಿಲ್ಲದೆ ಮಾತನಾಡುವ ನಾಯಕರಿಗೆ ಸಾವಿರಾರು ಭಾರತೀಯ ಸೈನಿಕರು ಗೆದ್ದು ಭೂಮಿ, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬಂಗಾರದ ತಟ್ಟೆಲಿಟ್ಟು ಪಾಕಿಗೆ ತುಳಸಿ ನೀರು ಬಿಟ್ಟರು. ಹನಿ ರಕ್ತ ಚೆಲ್ಲದೆ ಪಾಕು ಭೂಮಿ ದಕ್ಕಿಸಿಕೊಂಡರೆ ನಮ್ಮ ಯೋಧರ ರಕ್ತಕ್ಕೆ ಬೆಲೆ ಇಲ್ವಾ? ಅದೇ ರಾಹುಲ್ ಗಾಂಧಿ ಚೀನಾಕ್ಕೆ ಭೂಮಿ ಬಿಟ್ಟುಕೊಟ್ಟರು ಸಂವಿಧಾನ ಅಂತಾರೆ. ಅವರ ಮುತ್ತಜ್ಜ ಅಜ್ಜ ಭಾರತದ ನೆಲಪರಬಾರೆ. ತಾ ಕಳ್ಳ ಪರರ ನಂಬ. ನೆಹರು ಚಾಚಾ ಚೀನಕ್ಕೆ ದಾನ ಮಾಡಿದ ಭೂಮಿ ಅದು ಬಂಜರು ಕಾಣ್ರಿ, ಹುಲ್ಲು ಬೆಳೆಯೋಲ್ಲ ಅಂತ ಸಮರ್ಥಿಸಿಕೊಂಡ್ರೆ, ಇಂದಿರಮ್ಮ ಪಾಕಿಗೆ ಭೂದಾನ ಮಾಡಿ ಉಗ್ರರ ಅಡಗುದಾನ ಮಾಡಿಬಿಟ್ಟಿದ್ದಾರೆ. ಅಲ್ಲ ರೀ, ಮನೆ ಅಂತಂದಮೇಲೆ ಅದಕ್ಕೊಂದು ಬಾಗಿಲು, ಒಳಗೆ ಲಾಕರು, ಮಣ್ಣು ಮಸಿ ಇರುತ್ತೆ. ಏಕೆ ಅನ್ನೋದು ನಿಮಗೂ ಗೊತ್ತು. ಆದರೂ ಹೇಳಿಬಿಡ್ತೀನಿ, ಕಳ್ಳರು ನುಗ್ಗಬಾರ್ದು, ಕದಿಬಾರ್ದು, ಮನೆ ವಸ್ತು ಸುರಕ್ಷಿತ ಇರಲಿ ಅಂತಲ್ವಾ? ಮನೆ ಬಟ ಬಯಲಾದರೆ, ಲಾಕರ್ ಓಪನ್ ಆದರೆ ಕಳ್ಳ ಕದಿಯೋದಿರಲಿ, ಅಲ್ಲೇ ಕೂತು ಒಲೆ ಉರಿಸಿ ಅನ್ನ ಬೇಯಿಸಿ ಉಂಡು ಬೀಡಿ ಹಚ್ಕೊಂಡು ಹೋದಾನು. ಕಾಶ್ಮೀರದಲ್ಲಿ ಆಗ್ತಿರೋದು ಇದೇ. ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ನಮ್ಮ ಮನೆ ಮತ್ತು ಸೇಫ್ಟಿ ಲಾಕರ್ ಓಪನ್. ಕೀಲಿ ಉಗ್ರರ ಕೈಯಲ್ಲಿ ಲೂಟಿನೂ ಮಾಡ್ತಾರೆ, ಹೆಣನೂ ಬೀಳಿಸ್ತಾರೆ. 1947, 1963, 1972, 1999 ಒಟ್ಟು 4 ಯುದ್ಧ ನಡೆದಿದೆ. ಭಾರತೀಯ ಸೈನಿಕರು POKಯಿಂದ ಲಡಾಖ್ ತನಕ ನುಗ್ಗಿದ್ದರು. 1600 ಸೈನಿಕರು ಉಸಿರು ಚೆಲ್ಲಿದರೆ 11,000 ಯೋಧರು ಗಾಯಗೊಂಡಿದ್ದರು. ರಕ್ತ ಹರಿಸಿ ಆಯಕಟ್ಟಿನ ಪರ್ವತ ಶ್ರೇಣಿ ವಶಪಡಿಸಿಕೊಂಡರೆ, ತ್ಯಾಗ ಬಲಿದಾನಕ್ಕೆ ಬೆಲೆ ಕೊಡದೆ ನಮ್ಮ ಮತಿಹೀನ ನಾಯಕರು ಶಾಂತಿ ಹೆಸರಲ್ಲಿ ದಾನ ಮಾಡಿದರೆ, ಒಂದು ಹನಿ ರಕ್ತ ಚೆಲ್ಲದೆ ಪಾಕ್
ವಶವಾಯಿತು. ಅದೇ ಪ್ರದೇಶ ಭಯೋತ್ಪಾದಕರ ಅಡಗುದಾಣ, ಕಾಶ್ಮೀರ ನುಗ್ಗುವ ಹೈವೇ. ಇಂಥ ಅಪಸವ್ಯ ಭಾರತ ಅಲ್ಲದೆ ಮತ್ತೆಲ್ಲಿ ಕಾಣಲು ಸಾಧ್ಯ ರೀ? ಇಂದಿರಾ ದಾನ ಮಾಡಿದ ಭೂಮಿಯೇ ಇಂದು ಭಯೋತ್ಪಾದಕರ ನೆಲೆ. ಭಾರತ ಪ್ರವೇಶಿಸುವ ಹೆದ್ದಾರಿ 1947, 1963, 1972, 1999ರಲ್ಲಿ 4 ಯುದ್ಧ ನಡೆದಿದೆ. POK ಮತ್ತು ಲಡಾಖ್ ಮೈದಾನ ರಕ್ತ ಚರಿತ್ರೆ ಬರೆಯಿತು. ನಮ್ಮ ಸೇನೆ ಆಯಕಟ್ಟಿನ ಪರ್ವತ ಶ್ರೇಣಿ ವಶಪಡಿಸಿಕೊಂಡಿತು. ಆದರೆ ನಮ್ಮ ರಾಜಕೀಯ ನಾಯಕರು ಶಾಂತಿ ಹೆಸರಿನಲ್ಲಿ ಯೋಧರ ರಕ್ತದಿಂದ ಗೆದ್ದ ಭೂಮಿ ಶತ್ರು ಕೈಗೆ ಒಪ್ಪಿಸಿದರು. ಎಂಥ ದುರಂತ ಅಲ್ವಾ? ಇಂದು ಅದೇ ನೆಲ ಭಯೋತ್ಪಾದಕರ ಅಡಗುತಾಣ. ಅದೇ ನೆಲದ ಮೂಲಕ ಭಾರತಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ. ಭಾರತೀಯ ಯೋಧರ ಬಲಿದಾನಕ್ಕೆ ನ್ಯಾಯ ಕೊಟ್ಟಿದ್ದೇವ? ಅವರ ರಕ್ತದ ಹನಿಗೆ ಬೆಲೆ ಕೊಟ್ಟಿದ್ದೇವ? ಇದು ಯೋಚಿಸುವ ಸಮಯ ಅಲ್ವಾ? ನಮ್ಮ ಸೇನೆ ಲಡಾಖ್ ತನಕ ಹೋಗಿತ್ತು ರೀ. ಸಂಕಪೆಟ್ಟು ವಶವೂ ಆಗಿತ್ತು. ಮೇಜರ್ ಜಡ್ಸಿ ಬಗ್ಸಿ ಅಂದು ಸೈನಿಕರ ಉತ್ತೇಜಿಸುವ ನಿಟ್ಟಿನಲ್ಲಿ ಭಾಷಣ ಮಾಡಿ ರಂಜಿತ್ ಸಿಂಗ್ ದಯಾಳ್ ಅವರಿಗೆ ಸಂಕಪೆಟ್ಟು ವಶಕ್ಕೆ ಪಡೆದರೆ ನೀನೇ ಮುಂದಿನ ಸೈನ್ಯದ ಲೀಡರ್ ಅಂತ ಹುರಿದುಂಬಿಸಿದರು. ಆದರೆ ಎಲ್ಲಾದರೂ ವಿಫಲರಾದರೆ ಇಂತಿಟ್ಟುಕೊಳ್ಳಿ, ಹೊಣೆ ನಾನು ಹೊರುತ್ತೇನೆ. ಏಕಪಕ್ಷೀಯ ನಿರ್ಧಾರ ಎಂದು ಸೈನ್ಯ ನನ್ನ ಬಂಧಿಸಬಹುದು ಎಂದಿದ್ದರು. ಬಕ್ಷಿ ಹೇಳಿದಂತೆ ದಯಾಳ ನೇತೃತ್ವದಲ್ಲಿ ಸಂಕಬೆಟ್ಟ ಭಾರತೀಯ ಸೇನೆ ಹವಾಮಾನ ವೈಪರೀತ್ಯದ ನಡುವೆಯೂ ಗೆದ್ದು ಬೀಗಿತು. ಪಾಕ್ ಸೈನ್ಯ ಬೆಳಗ್ಗೆ ಅಟ್ಯಾಕ್ ಮಾಡೋಕ್ಕೆ ಬಂತು. ನಮ್ಮ ಸೈನಿಕರ ಬೆಟ್ಟದಲ್ಲಿ ಗಟ್ಟಿಯಾಗಿ ಕಾಲು ಉರಿದರು. ಬಂದ ದಾರಿಗೆ ಸುಂಕವಿಲ್ಲದೆ ಪಾಕ್ ಸೈನ್ಯ ಜೋಲುಮುಖ ಹೊತ್ತು ಮರಳಬೇಕಾಯಿತು. ಆದರೆ ಶಾಂತಿ ಒಪ್ಪಂದದಿಂದ ಗೆದ್ದ 15,000 ಚದುರ ಮೀಟರ್ ಜಾಗ ಹೊಟ್ಟೆ ಬಿಟ್ಟುಕೊಟ್ಟಿಲ್ಲ. 93,000 ಪಾಕಿ ಸೈನಿಕರ ಬಿಡುಗಡೆ ಮಾಡಿತು. ಭಾರತದ ವಶದಲ್ಲಿದ್ದ ಚಾಮ್ ಕೂಡ ಪಾಕಿಸ್ತಾನ ಪಾಲಾಯಿತು. ಇದುವರೆಗೆ ನಮ್ಮ ಯಾವ ನಾಯಕರು ಈ ಬಗ್ಗೆ ತುಟಿ ಬಿಚ್ಚಿಲ್ಲ, ಅಗ್ರೆಸಿವ್ ಆಗಿಲ್ಲ. ಇನ್ನು ಮೋದಿ ಕಾಲದಲ್ಲಾದರೂ ಪರಿಹಾರ ಸಿಗುತ್ತಾ? ಯುದ್ಧದಲ್ಲಿ ಭಾರತೀಯ ಸೇನೆ 93,000 ಪಾಕಿಸ್ತಾನ ಸೈನಿಕರು ಬಂಧಿಸಿತ್ತು. ಹೌದು ರೀ, ಇತಿಹಾಸದಲ್ಲಿ ಅತಿ ದೊಡ್ಡ ಸೇನಾ ಬಂಧನ ಇದು. ದುರದೃಷ್ಟ, ಅದನ್ನು ಚಿನ್ನದ ತಟ್ಟೆಯ ಮೇಲಿಟ್ಟು ಪಾಕಿಸ್ತಾನಕ್ಕೆ ಹಿಂದಿರಿಸಿಕೊಟ್ಟರು ಇಂದಿರಮ್ಮ. ಅಷ್ಟೇ ಅಲ್ಲ, ಸೈನಿಕರ ರಕ್ತದಿಂದ ಗೆದ್ದ ಭೂಮಿ ಶಾಂತಿ ಹೆಸರಿನಲ್ಲಿ ಭಾರತ ಕಳೆದುಕೊಂಡಿತು. ಯುದ್ಧದ ಗೆಲುವು ಕೇವಲ ಮ್ಯಾಪಿನಲ್ಲಿ ಲೈನ್ ಬದಲಾವಣೆಗ ಅಥವಾ ಯೋಧರ ಬಲಿದಾನಕ್ಕೆ ಬೆಲೆ ಇಲ್ವಾ? ಇನ್ನು ಭಾರತದಲ್ಲಿ ಕೆಲವರ ಬಾಯಲ್ಲೀಗ ಶಾಂತಿ ಮಂತ್ರ, ಮತ್ತು ಕೆಲವರು ಧರ್ಮ ಕೀಳಿ ಗುಂಡು ಹೊಡೆಯಲಿಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾರಕ್ಕೆ ಗುಂಡು ಅಂತಾರಲ್ಲ. ಇದು ತಳಮಳಕ್ಕೆ ಕಾರಣವಾದರೆ ಭಾರತ ಎಲ್ಲ ಸೌಲಭ್ಯ ಪಡೆದು ನೆಲಕ್ಕೆ ಹಾಕಿದ ಪಾಕ್ ಧ್ವಜ ಮುಸ್ಲಿಂ ಮಹಿಳೆ ಮೆಲ್ಲಗೆ ಕಿತ್ತು ಜೋಪಾನ ಬ್ಯಾಗಲ್ಲಿಟ್ಟು ಮನೆಗೆ ಹೋಗ್ತಾಳೆ. ಸಿಂಧು ನೀರಿನ ಒಪ್ಪಂದ ಅಮಾನುಷ ಅಂತಾಳೆ. ಆದರೆ ಆಕೆ ಭಾರತ ಮಾತಾಕ್ಕೆ ಜಯ ಅಂತಾಳ ಕೇಳಿ. ಆದರೆ ಪಾಕಿಸ್ತಾನದಲ್ಲಿ ಭಾರತ ಧ್ವಜ ಎಲ್ಲಾದ ನೆಲದಲ್ಲಿದ್ದು ಹಿಂದೂ ಮಹಿಳೆಯೋ ಪುರುಷನೋ ಎತ್ತಿದರೆ ಖೇಲ್ ಖತಮ್. ರಾಜ್ಯದ ಮುಸ್ಲಿಂ ಮಹಿಳೆಯೊಬ್ಬಳು ಪಾಕಿಸ್ತಾನ ಕುನ್ನಿ ಮದುವೆ ಆಗಿದ್ದಾಳೆ. ಆದರೆ ಆಕೆ ಪಾಕಿಗೆ ಹೋಗಲ್ಲ, ಗಂಡನ್ನೇ ಇಲ್ಲಿಗೆ ಬಂದು ಕೃಷಿ ಮಾಡಿ ಹೋಗ್ತಾನೆ. ಮಹಿಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಮಕ್ಕಳ ಹರಿದಿದ್ದಾಳೆ. ಇನ್ನು ಅವಳ ಅತ್ತೆ ಮಾವ ಬಂದು ತಿಂದುಂಡು ಮಜಾ ಮಾಡಿ ಹೋಗ್ತಾರೆ. ಯಾಕೆ ಗೊತ್ತಾ? ನಮ್ಮಲ್ಲಿದೆ ಫ್ರೀ ಸ್ಕೀಮ್. ಕುರಾನ್ ಹೇಳುತ್ತೆ ಕಾಫಿರನ್ನು ಕೊಲ್ಲಬೇಕು. ಹಾಗಾದರೆ ಮಠ ಮಸೀದಿ ಒಂದಾಗೋದಕ್ಕೆ ಸಾಧ್ಯವ? ಕಾಫಿರರ ಕೊಂದರೆ ಸತ್ತ ಮೇಲೆ ಸ್ವರ್ಗ. ಕುರಾನ್ ಹೇಳಿದ ಮೇಲೆ ಪಾಲಿಸದೇ ಇರ್ತಾರ? ಹಾಗಾಗಿ ಹಿಂದೂ ಮುಸ್ಲಿಂ ಬಾಯಿ ಆಗೋದಕ್ಕೆ ಸಾಧ್ಯನಾ? ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿದರೆ ರಾಮನ ಕೈಯಲ್ಲಿ ಬಿಲ್ಲು. ಯಾಕೆಂದರೆ ದಂಡಂ ದಶಗುಣಂ ಭವೇತ್. ತಿರುಗಿ ಬೀಳದಿದ್ದರೆ ನರಹತ್ಯೆ ತಪ್ಪಲ್ಲ. ಅವರು ಹೇಗೆ ಬದಲಾಗ್ತಾರೋ ನಾವು ಹಾಗೆ ಬದಲಾದರೆ ಮಾತ್ರ ಅದಕ್ಕೊಂದು ಪರಿಹಾರ. ಅವರ ಕ್ರೂರ ನಿಯಮವು ಬದಲಾಗೋದಿಲ್ಲ, ಮನಸ್ಸೂ ಬದಲಾಗೋದಿಲ್ಲ. ಇಲ್ಲಿ ಬದಲಾವಣೆ ಆಗಬೇಕಾಗಿರೋದು ನಾವು ಅಷ್ಟೇ. ಒಂದು ದೇಶ, ಒಂದು ಧರ್ಮ, ಒಂದು ಸಮಾನತೆ, ಇವುಗಳಿಗೆ ನಿಷ್ಠೆ ಇದ್ದರೆ ಮಾತ್ರ ನರಹತ್ಯೆ ಸರಪಳಿ ಮುಕ್ತ. POK
ಪಾಕ್ ಆಕ್ರಮಿಸಿದ ಕಾಶ್ಮೀರ ಇಂದು ಅವರು ನಮ್ಮನ್ನು ಬಿಟ್ಟುಬಿಡಿ ಅಂತಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನರೇ ಪಾಕಿಸ್ತಾನ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಪಾಕ್ ಆಕ್ರಮಿಸಿದ ಕಾಶ್ಮೀರ ಇಂದು ಅವರು ನಮ್ಮನ್ನು ಬಿಟ್ಟುಬಿಡಿ ಅಂತಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನರೇ ಪಾಕಿಸ್ತಾನದ ವಿರುದ್ಧ ಬಂಡಾಯ ಎಬ್ಬಿಸಿದ್ದಾರೆ. ಜಲೀಂ ನದಿ ಹೋರಾಟ ಪ್ರವಾಹದ ಅಬ್ಬರ POK ಜನರ ತಾಳ್ಮೆ ಮುರಿದಿದೆ. ಬಲೂಚಿಸ್ತಾನ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಹಾಗಿದ್ದರೂ ಇನ್ನೂ ಯುದ್ಧ ಬೇಡ, ಶಾಂತಿ ಬೇಕೆಂದು ಭಾರತದ ನಾಯಕರ ಅಭಿಪ್ರಾಯ ಸರಿಯಾ? ಪ್ರತಿಕ್ರಿಯೆ ಕಾಮೆಂಟ್ ಮಾಡಿ. ಕಾಶ್ಮೀರದಲ್ಲಿ 370 ರದ್ದು ಅಭಿವೃದ್ಧಿಗೆ ವೇಗ ಸಿಕ್ಕಿದೆಯಾ? ಅಲ್ಲಿಯ ಜನರ ಮುಖದಲ್ಲಿ ಬೆಳಗಿನ ಬೆಳಕು ಕಾಣ್ತಿದೆಯಾ? ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.